ಒಬ್ಬ ಗಂಡ ಹೇಗಿರಬಾರದು ಅನ್ನುವಂತಹ ಸ್ಟೋರಿಯನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಆ ರಾಕ್ಷಸನ ಅಸಲಿ ಮುಖ ಇವತ್ತು ಬಯಲಾಗಿದೆ. ಆತ ಮಾಡಿರುವಂತ ಗನಂದಾರಿ ಕೆಲಸ ಏನು ಗೊತ್ತಾ? ತನ್ನ ಹೆಂಡತಿಯನ್ನ ಕೊಂದು ಆನಂತರ ದೇವಸ್ಥಾನಕ್ಕೆ ಹೋಗಿ ಪಾಪ ಪ್ರಾಯಶ್ಚಿತ್ತಕ್ಕೆ ಆತ ಮುಂದಾಗಿದ್ದಂತೆ. ಆತ ಯಾರು ಏನು ಎತ್ತ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಈಗ ಪೊಲೀಸರ ತನಿಖೆ ವೇಳೆ ಏನು ವಿಚಾರ ಬಯಲಾಗಿದೆ ಅನ್ನೋದನ್ನ ಈ ಸ್ಟೋರಿ ನೋಡಿ. I have killed ಕೃತಿಕಾ ಎಂದು ಮಹೇಂದ್ರ ಮೆಸೇಜ್. ಡಾಕ್ಟರ್ ಸಂಚಿಗೆ ಬೆಂಗಳೂರು ಪೊಲೀಸರೇ ಶಾಕ್. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಹಾವು ಸಾಯಬಾರದು ಕೋಲು ಮುರಿಬಾರದು ಅಂತ. ಈ ಮಾತು ಹಂತಕ ವೈದ್ಯ ಮಹೇಂದ್ರನಿಗೆ ಅಕ್ಷರಶಃ ಅನ್ವಯಿಸುತ್ತೆ ನೋಡಿ. ಚರ್ಮರೋಗ ತಜ್ಞೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ತಿರುವು ಕೂಡ ಸಿಕ್ಕಿದೆ. ಸದ್ಯ ಆರೋಪಿಯ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದ್ದು ಶಾಕಿಂಗ್ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಕೊಲೆಗೆ ಆತ ಮಾಡಿದಂತಹ ಪ್ಲಾನ್ ಕಂಡು ಬೆಂಗಳೂರು ಪೊಲೀಸರೇ ಶಾಕ್ ಆಗಿದ್ದಾರೆ. ಮಹೇಂದ್ರ ರೆಡ್ಡಿ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಿದ್ರು. ಇದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೊಬೈಲ್ ಸಂದೇಶ ಕಳಿಸಿರುವುದು ಸಿಕ್ಕಿದೆ. ಜೊತೆಗೆ ಕೊಲೆ ಮಾಡುವ ಬಗ್ಗೆ ಓರ್ವ ವ್ಯಕ್ತಿಗೆ ಸಂದೇಶ ಕಳಿಸಿರುವುದು ಕೂಡ ಪತ್ತೆಯಾಗಿದೆ. ಕೊಲೆಗೆ ಬಳಸಿದ ಪ್ರೊಪೋಫಾಲ್ ಅರವಳಿಕೆ ಮದ್ದು ಖರೀದಿ ಮಾಡಿರುವುದರ ಸಾಕ್ಷಿ ಕೂಡ ಸಿಕ್ಕಿದೆ. ಜೊತೆಗೆ ಇಂಜೆಕ್ಷನ್ ನೀಡಲು ಬಳಸಿದಂತಹ ಪರಿಕರ ಹಾಗೂ ಮೃತದೇಹದಲ್ಲಿ ಅರವಳಿಕೆಯ ಅಂಶ ಕೂಡ ಪತ್ತೆಯಾಗಿದೆ. ಆ ಮೂಲಕ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಕೊಲೆಗೆ ಅನಾರೋಗ್ಯ, ಅಕ್ರಮ ಸಂಬಂಧ ಕಾರಣ. ಕೃತಿಕಾ ರೆಡ್ಡಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದರಿಂದ ಪತಿ ಮಹೇಂದ್ರ ನೊಂದಿದ್ದಂತೆ. ಹಾಯಾಗಿ ಹೆಂಡತಿ ಜೊತೆ ಸಮಯ ಕಳೆಯಲು ಆಗ್ತಾ ಇಲ್ಲ. ನಿತ್ಯವೂ ಬೇಸರ. ಮದುವೆಯಾಗಿ ಕೆಲವೇ ತಿಂಗಳಿಗೆ ಹೀಗಾಯ್ತಲ್ಲ ಅಂತ ಕೋಪಗೊಂಡಿದ್ದಂತೆ. ಹೀಗಾಗಿ ಹಾವು ಸಾಯಬಾರದು, ಕೋಲು ಕೂಡ ಮುರಿಬಾರದು ಎಂಬ ಗಾದೆಯಂತೆ ಅತ್ತ ಹೆಂಡತಿಯೂ ಕೂಡ ಸಹಜವಾಗಿ ಸತ್ತಿದ್ದಾಳೆ ಎನ್ನಬೇಕು. ಇನ್ನು ಅತ್ತೆ ಮಾವನ ಪ್ರೀತಿಯೂ ಕೂಡ ನನಗೆ ಬೇಕು, ಅವರ ಆಸ್ತಿಯೂ ಕೂಡ ಬೇಕು ಅಂತ ಕೊಲೆಗೆ ಪ್ಲಾನ್ ಮಾಡಿದ್ದ ಎನ್ನುವುದು ತಿಳಿದು ಬಂದಿದೆ. ಇನ್ನು ಪತ್ನಿ ಕೃತಿಕಾ ರೆಡ್ಡಿ ಹತ್ಯೆ ನಂತರ ಹಂತಕ ಮಹೇಂದ್ರ ರೆಡ್ಡಿ ಮಾಡಿದ್ದು ಪಾಪ ಕಳೆಯುವ ಕೆಲಸ. ಹೀಗಾಗಿ ಕಾಪಾಡು ಸ್ವಾಮಿ ಅಂತ ಹತ್ತಾರು ದೇವಸ್ಥಾನ ಸುತ್ತಿದ್ದ ಕಿಲ್ಲರ್ ಡಾಕ್ಟರ್. ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ತಿರುಪತಿ ಸೇರಿ ಹತ್ತಾರು ದೇಗುಲಗಳಲ್ಲಿ ಪೂಜೆಯನ್ನ ಮಾಡಿಸಿದ್ದಂತೆ. ಪೊಲೀಸ್ ವಿಚಾರಣೆ ವೇಳೆ ತನಗೆ ಕೃತಿಕಾ ಹೊರತುಪಡಿಸಿ ಬೇರೆ ಯುವತಿಯ ಜೊತೆಗೆ ಅನೈತಿಕ ಸಂಬಂಧ ಇರುವುದನ್ನ ಮಹೇಂದ್ರ ಒಪ್ಪಿಕೊಂಡಿದ್ದಾನೆ. ಆದರೆ ಅನೈತಿಕ ಸಂಬಂಧಕ್ಕೋಸ್ಕರ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಮಹೇಂದ್ರನನ್ನ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಬ್ಬ ಗಂಡ ಹೇಗಿರಬಾರದು ಅನ್ನುವಂತಹ ಸ್ಟೋರಿಯನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಆ ರಾಕ್ಷಸನ ಅಸಲಿ ಮುಖ ಇವತ್ತು ಬಯಲಾಗಿದೆ. ಆತ ಮಾಡಿರುವಂತ ಗನಂದಾರಿ ಕೆಲಸ ಏನು ಗೊತ್ತಾ? ತನ್ನ ಹೆಂಡತಿಯನ್ನ ಕೊಂದು ಆನಂತರ ದೇವಸ್ಥಾನಕ್ಕೆ ಹೋಗಿ ಪಾಪ ಪ್ರಾಯಶ್ಚಿತ್ತಕ್ಕೆ ಆತ ಮುಂದಾಗಿದ್ದಂತೆ. ಆತ ಯಾರು ಏನು ಎತ್ತ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಈಗ ಪೊಲೀಸರ ತನಿಖೆ ವೇಳೆ ಏನು ವಿಚಾರ ಬಯಲಾಗಿದೆ ಅನ್ನೋದನ್ನ ಈ ಸ್ಟೋರಿ ನೋಡಿ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂದು ಮಹೇಂದ್ರ ಮೆಸೇಜ್. ಡಾಕ್ಟರ್ ಸಂಚಿಗೆ ಬೆಂಗಳೂರು ಪೊಲೀಸರೇ ಶಾಕ್. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಹಾವು ಸಾಯಬಾರದು ಕೋಲು ಮುರಿಬಾರದು ಅಂತ. ಈ ಮಾತು ಹಂತಕ ವೈದ್ಯ ಮಹೇಂದ್ರನಿಗೆ ಅಕ್ಷರಶಃ ಅನ್ವಯಿಸುತ್ತೆ ನೋಡಿ. ಚರ್ಮರೋಗ ತಜ್ಞೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ತಿರುವು ಕೂಡ ಸಿಕ್ಕಿದೆ. ಸದ್ಯ ಆರೋಪಿಯ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದ್ದು ಶಾಕಿಂಗ್ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಕೊಲೆಗೆ ಆತ ಮಾಡಿದಂತಹ ಪ್ಲಾನ್ ಕಂಡು ಬೆಂಗಳೂರು ಪೊಲೀಸರೇ ಶಾಕ್ ಆಗಿದ್ದಾರೆ. ಮಹೇಂದ್ರ ರೆಡ್ಡಿ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಿದ್ರು. ಇದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೊಬೈಲ್ ಸಂದೇಶ ಕಳಿಸಿರುವುದು ಸಿಕ್ಕಿದೆ. ಜೊತೆಗೆ ಕೊಲೆ ಮಾಡುವ ಬಗ್ಗೆ ಓರ್ವ ವ್ಯಕ್ತಿಗೆ ಸಂದೇಶ ಕಳಿಸಿರುವುದು ಕೂಡ ಪತ್ತೆಯಾಗಿದೆ. ಕೊಲೆಗೆ ಬಳಸಿದ ಪ್ರೊಪೋಫಾಲ್ ಅರವಳಿಕೆ ಮದ್ದು ಖರೀದಿ ಮಾಡಿರುವುದರ ಸಾಕ್ಷಿ ಕೂಡ ಸಿಕ್ಕಿದೆ. ಜೊತೆಗೆ ಇಂಜೆಕ್ಷನ್ ನೀಡಲು ಬಳಸಿದಂತಹ ಪರಿಕರ ಹಾಗೂ ಮೃತದೇಹದಲ್ಲಿ ಅರವಳಿಕೆಯ ಅಂಶ ಕೂಡ ಪತ್ತೆಯಾಗಿದೆ. ಆ ಮೂಲಕ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಕೊಲೆಗೆ ಅನಾರೋಗ್ಯ, ಅಕ್ರಮ ಸಂಬಂಧ ಕಾರಣ. ಕೃತಿಕಾ ರೆಡ್ಡಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದರಿಂದ ಪತಿ ಮಹೇಂದ್ರ ನೊಂದಿದ್ದಂತೆ. ಹಾಯಾಗಿ ಹೆಂಡತಿ ಜೊತೆ ಸಮಯ ಕಳೆಯಲು ಆಗ್ತಾ ಇಲ್ಲ. ನಿತ್ಯವೂ ಬೇಸರ. ಮದುವೆಯಾಗಿ ಕೆಲವೇ ತಿಂಗಳಿಗೆ ಹೀಗಾಯ್ತಲ್ಲ ಅಂತ ಕೋಪಗೊಂಡಿದ್ದಂತೆ.
ಹೀಗಾಗಿ ಹಾವು ಸಾಯಬಾರದು, ಕೋಲು ಕೂಡ ಮುರಿಬಾರದು ಎಂಬ ಗಾದೆಯಂತೆ ಅತ್ತ ಹೆಂಡತಿಯೂ ಕೂಡ ಸಹಜವಾಗಿ ಸತ್ತಿದ್ದಾಳೆ ಎನ್ನಬೇಕು. ಇನ್ನು ಅತ್ತೆ ಮಾವನ ಪ್ರೀತಿಯೂ ಕೂಡ ನನಗೆ ಬೇಕು, ಅವರ ಆಸ್ತಿಯೂ ಕೂಡ ಬೇಕು ಅಂತ ಕೊಲೆಗೆ ಪ್ಲಾನ್ ಮಾಡಿದ್ದ ಎನ್ನುವುದು ತಿಳಿದು ಬಂದಿದೆ. ಇನ್ನು ಪತ್ನಿ ಕೃತಿಕಾ ರೆಡ್ಡಿ ಹತ್ಯೆ ನಂತರ ಹಂತಕ ಮಹೇಂದ್ರ ರೆಡ್ಡಿ ಮಾಡಿದ್ದು ಪಾಪ ಕಳೆಯುವ ಕೆಲಸ. ಹೀಗಾಗಿ ಕಾಪಾಡು ಸ್ವಾಮಿ ಅಂತ ಹತ್ತಾರು ದೇವಸ್ಥಾನ ಸುತ್ತಿದ್ದ ಕಿಲ್ಲರ್ ಡಾಕ್ಟರ್. ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ತಿರುಪತಿ ಸೇರಿ ಹತ್ತಾರು ದೇಗುಲಗಳಲ್ಲಿ ಪೂಜೆಯನ್ನ ಮಾಡಿಸಿದ್ದಂತೆ. ಪೊಲೀಸ್ ವಿಚಾರಣೆ ವೇಳೆ ತನಗೆ ಕೃತಿಕಾ ಹೊರತುಪಡಿಸಿ ಬೇರೆ ಯುವತಿಯ ಜೊತೆಗೆ ಅನೈತಿಕ ಸಂಬಂಧ ಇರುವುದನ್ನ ಮಹೇಂದ್ರ ಒಪ್ಪಿಕೊಂಡಿದ್ದಾನೆ. ಆದರೆ ಅನೈತಿಕ ಸಂಬಂಧಕ್ಕೋಸ್ಕರ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಮಹೇಂದ್ರನನ್ನ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಬ್ಬ ಗಂಡ ಹೇಗಿರಬಾರದು ಅನ್ನುವಂತಹ ಸ್ಟೋರಿಯನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಆ ರಾಕ್ಷಸನ ಅಸಲಿ ಮುಖ ಇವತ್ತು ಬಯಲಾಗಿದೆ. ಆತ ಮಾಡಿರುವಂತ ಗನಂದಾರಿ ಕೆಲಸ ಏನು ಗೊತ್ತಾ? ತನ್ನ ಹೆಂಡತಿಯನ್ನ ಕೊಂದು ಆನಂತರ ದೇವಸ್ಥಾನಕ್ಕೆ ಹೋಗಿ ಪಾಪ ಪ್ರಾಯಶ್ಚಿತ್ತಕ್ಕೆ ಆತ ಮುಂದಾಗಿದ್ದಂತೆ. ಆತ ಯಾರು ಏನು ಎತ್ತ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಈಗ ಪೊಲೀಸರ ತನಿಖೆ ವೇಳೆ ಏನು ವಿಚಾರ ಬಯಲಾಗಿದೆ ಅನ್ನೋದನ್ನ ಈ ಸ್ಟೋರಿ ನೋಡಿ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂದು ಮಹೇಂದ್ರ ಮೆಸೇಜ್. ಡಾಕ್ಟರ್ ಸಂಚಿಗೆ ಬೆಂಗಳೂರು ಪೊಲೀಸರೇ ಶಾಕ್. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಹಾವು ಸಾಯಬಾರದು, ಕೋಲು ಮುರಿಬಾರದು ಅಂತ. ಈ ಮಾತು ಹಂತಕ ವೈದ್ಯ ಮಹೇಂದ್ರನಿಗೆ ಅಕ್ಷರಶಃ ಅನ್ವಯಿಸುತ್ತೆ ನೋಡಿ. ಚರ್ಮರೋಗ ತಜ್ಞೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ತಿರುವು ಕೂಡ ಸಿಕ್ಕಿದೆ. ಸದ್ಯ ಆರೋಪಿಯ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದ್ದು ಶಾಕಿಂಗ್ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಕೊಲೆಗೆ ಆತ ಮಾಡಿದಂತಹ ಪ್ಲಾನ್ ಕಂಡು ಬೆಂಗಳೂರು ಪೊಲೀಸರೇ ಶಾಕ್ ಆಗಿದ್ದಾರೆ. ಮಹೇಂದ್ರ ರೆಡ್ಡಿ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಿದ್ರು. ಇದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೊಬೈಲ್ ಸಂದೇಶ ಕಳಿಸಿರುವುದು ಸಿಕ್ಕಿದೆ. ಜೊತೆಗೆ ಕೊಲೆ ಮಾಡುವ ಬಗ್ಗೆ ಓರ್ವ ವ್ಯಕ್ತಿಗೆ ಸಂದೇಶ ಕಳಿಸಿರುವುದು ಕೂಡ ಪತ್ತೆಯಾಗಿದೆ. ಕೊಲೆಗೆ ಬಳಸಿದ ಪ್ರೊಪೋಫಾಲ್ ಅರವಳಿಕೆ ಮದ್ದು ಖರೀದಿ ಮಾಡಿರುವುದರ ಸಾಕ್ಷಿ ಕೂಡ ಸಿಕ್ಕಿದೆ. ಜೊತೆಗೆ ಇಂಜೆಕ್ಷನ್ ನೀಡಲು ಬಳಸಿದಂತಹ ಪರಿಕರ ಹಾಗೂ ಮೃತದೇಹದಲ್ಲಿ ಅರವಳಿಕೆಯ ಅಂಶ ಕೂಡ ಪತ್ತೆಯಾಗಿದೆ. ಆ ಮೂಲಕ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಕೊಲೆಗೆ ಅನಾರೋಗ್ಯ, ಅಕ್ರಮ ಸಂಬಂಧ ಕಾರಣ. ಕೃತಿಕಾ ರೆಡ್ಡಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದರಿಂದ ಪತಿ ಮಹೇಂದ್ರ ನೊಂದಿದ್ದಂತೆ. ಹಾಯಾಗಿ ಹೆಂಡತಿ ಜೊತೆ ಸಮಯ ಕಳೆಯಲು ಆಗ್ತಾ ಇಲ್ಲ. ನಿತ್ಯವೂ ಬೇಸರ. ಮದುವೆಯಾಗಿ ಕೆಲವೇ ತಿಂಗಳಿಗೆ ಹೀಗಾಯ್ತಲ್ಲ ಅಂತ